ಹನ್ನೊಂದನೇ ಸ್ಕಂದದೊಳಗೆ 22ನೇ ಅಧ್ಯಾಯದೊಳಗೆ ತತ್ವದ ಸಂಖ್ಯಾ ಪುರುಷ ಪ್ರಕೃತಿ ವಿವೇಕ ಈ ವಿಷಯವನ್ನು ಇಲ್ಲಿ ನಮಗೆ ಇಲ್ಲಿ ತಿಳಿಸೋರಿದ್ದಾರೆ. ಅಂದರೆ ಉದ್ಧವನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಸತ್ವಾದಿ ಗುಣದೊಳಗೆ ಕ್ಷೋಭ ಆಗುವ ಕಾರಣ ಈ ವಿವಿಧ ಕಲ್ಪನಾರೂಪ ಪ್ರಪಂಚ ಏನು ಸತ್ಯ ಇಲ್ಲವೋ ಅದು ಎದ್ದು ನಿಂತದೆ. ಸತ್ಯ ಇಲ್ಲ ಎದ್ದು ವಾದ ವಿವಾದಕರಣ ಮಾಡುವಂಥವ್ರಿಗೆ ಇದೇ ವಿವಾದ ವಿಷಯ. ಸತ್ಯವಿಲ್ಲದ್ದು ನಿಂತೈತೆ, ವಾದ ವಿವಾದಕ್ಕೆ ಯಾವ ಸತ್ಯವಾದದ್ದಿದೆ ಅದಕ್ಕೇನು ವಿವಾದ ಇಲ್ಲವಿಲ್ಲ. ವಿವಾದ ಇಲ್ಲೇ ಅಸತ್ಯವಾದಕ್ಕೆಲ್ಲ. ಅದಕ್ಕೆ ಇದೇ ವಿಧ. ಯಾವಾಗ ಇಂದ್ರಿಯ ತಮ್ಮ ವಶದೊಳಗೆ ಬಂದುಬಿಡ್ತಾವೋ ಅವಾಗ ಚಿತ್ತ ಶಾಂತ ಆಗ್ತದೆ, ಈ ಪ್ರಪಂಚನೇ ನಿವೃತ್ತ ಆಗ್ತದೆ, ಈ ವಿವಾದ ಎಲ್ಲವೂ ಖತಮ್ ಇಲ್ದಂಗೆ ಆಗ್ತಾವ. ಅದನ್ನ ಶ್ರೀಧರ ಸ್ವಾಮಿ ಬರೀತಾರೆ, ಆ ಶಕ್ತಿಗಳ ವಿವಾದ ಹೇತುತ್ವ ಇದರ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಸತ್ವಾದಿಗಳ ಕ್ಷೋಭ ಆಗೋದ್ರಿಂದ ಆ ವಿವಾದ ಮಾಡುವಂಥವ್ರೆ ವಿವಾದದ ವಿಷಯ ಆಗಿಬಿಡ್ತೈತಿ ಇದೆಲ್ಲ. ಅಥವಾ ಆ ಎಲ್ಲದರಲ್ಲಿ ಕಾರಣೀಭೂತ ಅಂತಃಕರಣದ ವೃತ್ತಿ ವಿವಿಧ ಕಲ್ಪನಾರೂಪ ವಿವಾದ ಮಾಡ್ತೈತಿ. ಯಾವುದು ಅಂತಃಕರಣದ ವೃತ್ತಿ ಅಲ್ಲೇ ಮಾಡೋದಲ್ಲ. ನೋಡಿ, ಈ ಮಾತನ್ನು ವಿಪರೀತ ಕ್ರಮದಿಂದ ಸಿದ್ಧ ಮಾಡ್ತಾ ಇದ್ದಾರೆ. ಅದೇನಪ್ಪ, ಇತ್ತಾಗ ಶಮದಮದ ಪ್ರಾಪ್ತಿ ಅರ್ಥಾತ್ ಇಂದ್ರಿಯ ವಶಗಳು ಆಗಿಬಿಟ್ಟು ಇಂದ್ರಿಯ ತನ್ನ ವಶ ಆತು ಅಂದರೆ, ಇಂದ್ರಿಯ ವಶ ಆತು ಅಂದರೆ ಅವಾಗ ವಿಕಲ್ಪ ರೂಪ ಪ್ರಪಂಚ ನಿವೃತ್ತಿ ಆಗಿಬಿಡ್ತದೆ. ವಿಷಯ ಏನು ನಡೆದದ, ಈ ಎಲ್ಲ ವಿವಾದ ತತ್ವ 1 2 10 ಅಂತ, ಕೆಲವರು 11 ಅಂತ, 25 ಅಂತ, ಇದು ಯಾಕೆ ಅದಕ್ಕೆ ಇಲ್ಲಿ ಉತ್ತರ ಹೇಳಕತ್ತಾರ ಅವರು. ಯಾಕೆ ನಡೀತದಪ್ಪ ಇದು, ಅದಕ್ಕೆ ಅದು ಹೇಳಿದ್ರು. ಇದಕ್ಕೆ ಇವು ಎಲ್ಲೇ ಆಗ್ತಾವಂದ್ರೆ ಇದು ಅಸತ್ಯ ಇದ್ದದ್ದು ಎದ್ದು ನಿಂತು ಬಿಟ್ಟೈತೆ ನಮ್ಮ ಕಡೆ, ಮಿಥ್ಯೆ ಆದದ್ದು ಕಲ್ಪಿತವಾದ ಎದ್ದು ಬಿಟ್ಟೈತಿ. ಅದನ್ನ ಹಿಡ್ಕೊಂಡು ಇವೆಲ್ಲ ಜಗಳ ಶುರು ಆಗ್ಯಾವ. ಯಾಕೆ ಶುರು ಆಗ್ತಾವ? ಅಂತಃಕರಣ ವೃತ್ತಿ. ಅವನ ಅಂತಃಕರಣ ವೃತ್ತಿ ಅದ, ಅವ 10 ಅಂದ, ಇವನೊಬ್ಬ 12 ಅಂದ, 15 ಅಂದ, ಶುರು ಆಗಲ್ಲ. ಯಾವಾಗ ಇವನಲ್ಲಿ ವ್ಯಕ್ತಿಯಲ್ಲಿ ಶಮದಮಾದಿಗಳ ಮೂಲಕವಾಗಿ ಇಂದ್ರಿಯಗಳು ತನ್ನ ಒಳಗೆ ಬಂದು ಬಿಡ್ತಾವೋ ಅರ್ಥಾತ್ ತನ್ನ ವಶ ಆಗ್ತಾವೋ ಆವಾಗ ಏನಾಗ್ಬಿಡ್ತೈತಿ, ವಿಕಲ್ಪರು ಪ್ರಪಂಚ ನಿವೃತ್ತಿ ಆಗ್ಬಿಡ್ತದಲ್ಲ. ಇಂದ್ರಿಯಗಳ ನಿಗ್ರಹ ಆಗೋ ತನಕ ಅರ್ಥಾತ್ ಎಲ್ಲಿವರೆಗೆ ಇಂದ್ರಿಯಗಳ ನಿಗ್ರಹ ಆಗೋದಿಲ್ಲೋ ಇದೆಲ್ಲ ಪ್ರಪಂಚ ಏನೇನೇನೇನು ಮಜಿ ಆಗಿ ತೋರಾಕತ್ತೈತಿ ನೋಡಿ. ಅವಾಗ ಯಾರು ಏನೋ ಗುರ್ರು ಅಂತೈತಿ, ಮತ್ತೊಬ್ಬ ಏನೋ ಮತ್ತೆ ಗುರ್ರು ಅಂತೈತಿ, ಹೊಗಳದ ಮತ್ತು ಏನು ಕಾರಣ ಅಂತಃಕರಣ ವೃತ್ತಿ. ಜರ್ ಅವನಲ್ಲಿ ಇವೆಲ್ಲವೂ ಕೂಡ ಇಂದ್ರಿಯಗಳು ನಿಗ್ರಹ ಆತು ಅಂದ್ರೆ ಪ್ರಪಂಚನೇ ಇರಲಾರ್ದಂಗೆ ಆಕತಿ. ಅವಾಗ ವಾದ ಎಲ್ಲಿ ಮಾಡ್ತಾನೆ, ವಿವಾದ ಏನು ಮಾಡ್ತಾನೆ, ಸಂಖ್ಯೆಗಳಲ್ಲಿ ಸಂಬಂಧ ಬರ್ತೈತೆ. ಅದಕ್ಕೆ ಅದನ್ನು ಇಲ್ಲಿ ಒತ್ತಿ ಹೇಳಕತ್ತಾರ. ಇಂದ್ರಿಯ ವಶದೊಳಗೆ ಆತಂದ್ರೆ ಅವಾಗ ವಿಕಲ್ಪ ರೂಪವಂತ ಈ ಪ್ರಪಂಚ ಎಲ್ಲ ನಿವೃತ್ತಿ ಆಗ್ತದೆ. ಆ ವಿಕಲ್ಪ ಪ್ರಪಂಚದ ನಾಶ ಆತಂದ್ರೆ ಅದು ಆದಮೇಲೆ ಎಲ್ಲ ಶಾಂತ ಆಗುತ್ತೆ. ಇದರಲ್ಲಿ ಎಲ್ಲಿ ತನಕ ನಾವು ನಮ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದಿಲ್ಲವೋ, ಇದರ ಅರ್ಥ ಏನಂಗಾರೆ, ಇಂದ್ರಿಯಗಳು ವಶ ಮಾಡ್ಕೊಳ್ಳೋದು ಇದರ ಅರ್ಥ ಏನಂದ್ರೆ ಇಂದ್ರಿಯಗಳು ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಲಾರ್ದೆ ಎಲ್ಲಿ ಹೋಗಬೇಕು ಅಲ್ಲೇನೆ ಹೋಗೋ ಮಾಡೋದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದ್ರೆ ಮತ್ತೇನು ಕೆಲಸ, ಮತ್ತೇನಲ್ಲಿ ಬೇರೆ ಐತನ, ಎಲ್ಲೂ ಮಾಡೋಂಗನೇ ಇಲ್ಲ, ಇಂದ್ರಿಯಗಳಲ್ಲಿ ಹೋಗೋಂಗನೇ ಇಲ್ಲ, ಹಿಂಗೈತೇನು. ನಾಲಿಗೆ ಮಾತಾಡೋಂಗನೇ ಇಲ್ಲ, ಕೈಯಲ್ಲಿ ಕೆಲಸ ಮಾಡೋಂಗಿಲ್ಲ, ಕಾಲಲ್ಲಿ ಹೋಗೋಕೆ ಹಿಂಗೈತೇನು ಇಲ್ಲ. ಆಗೈತೇನಪ್ಪ, ಅನ್ಯಾಯ ಅದು ಎಲ್ಲಿ, ತೊಂದರೆ ಎಲ್ಲಿ, ಮುಖ್ಯವಾದಂಥ ನಿನ್ನ ಗುರಿಯನ್ನು ತಲುಪೋದಕ್ಕೆ ಅಡಚಣೆ ಯಾವುದಾಗೈತಿ ಅಂದ್ರೆ ಈ ಎಲ್ಲ ಇಂದ್ರಿಯಗಳು ಭಗವಂತ ಆಮೇಲೆ ಹೊರನೋಟ ಕೊಟ್ಟಾನ, ಮತ್ತು ನಿನ್ನ ಪ್ರಯತ್ನದಿಂದ ಒಳಗೆ ಮಾಡಬೇಕಾಗೈತಿ. ಆ ಇಂದ್ರಿಯಗಳೆಲ್ಲ ನಾಲ್ಗಿಂದ ಎಂಥ ಇಂದ್ರಿಯಗಳನ್ನು ಕೊಟ್ಟಾನ ಭಗವಂತ ನೋಡ್ಬೇಕಾದ್ರೆ ಬೇರೆ ಬೇರೆ ಉಪನಿಷತ್ನೊಳಗೆ ಬಂದಿದೆ. ಎಂಥ ಇಂದ್ರಿಯಗಳು ಏನು ಕೆಲಸ ಮಾಡ್ತಾವಪ್ಪ ಅವುಗಳನ್ನು ನೀ ಸರಿಯಾಗಿ ಸೀಮಿತೊಳಗೆ ಇಟ್ಕೊಂಡು ನಿನ್ನ ಅವುಗಳು ತನ್ನ ಸೀಮಾ ಬಿಟ್ಟು ಹೋಗಿರ್ಬಾರ್ದು.
ಅವನಿಟ್ಕೊಂಡು ಎಲ್ಲಿಗೆ ಹೋಗಬೇಕೋ ಅವು ಇಂದ್ರಿಯಗಳು ಅಲ್ಲೇ ಕೆಲಸ. ನಾಲಿಗೆ ಭಗವಂತನ ನಾಮಸ್ಮರಣೆ ಮಾಡಲಿ, ಭಗವತ್ ಚಿಂತನೆ ಮಾಡಲಿ, ಹೇಳುವಂಥದ್ದಾದ್ರೆ ಭಗವತ್ ಚಿಂತನೆ ಏನು ಮಾಡಿದ್ರು ಅದೇ ಅಂಥದ್ದು ಆದಾಗ, ಕೈಗಳು ಲೋಕ ಹಿತಕ್ಕಾಗಿ ಕೆಲಸ ಮಾಡಿದಾಗ, ಕಾಲುಗಳು ಲೋಕ ಸೇವೆಗನ ಹೊಡೆದಾಗ, ಪರಮಾತ್ಮನ ಸೇವಾದಿಗಳನ್ನು ಮಾಡಿದಾಗ ಆವಾಗ ಆ ಇಂದ್ರಿಯಗಳು ಈ ಎಲ್ಲ ಇತ್ಲಕ್ಕೆ ಪುರುಷತ್ತರ. ಇದು ಕರೆಕ್ಟ್ ಸರಿಯಾಗಿ ನಮ್ಮ ಜೀವನ ಅನ್ನುವಂಥದ್ದು ಲೋಕಹಿತ ಲಕ್ಷ ಹೋದ್ರೆ ಯಾರ್ಯಾರು ಏನಾರು ಟೀಕಾ ಮಾಡಿ ಟೀಕಾ ಮಾಡ್ಕೊಳ್ಬಿಡು. ಯಾಕೆ ನಮಗೆ ಪುರುಷತ್ತಿಲ್ಲಲ್ಲ, ಆ ಟೀಕೆಗೆ ಉತ್ತರ ಕೊಡೋಕೆ ನಮ್ಗೆ ಪುರುಷತ್ತಿಲ್ಲ. ಟೀಕೆಗೆ ಉತ್ತರ ಅವ ಮತ್ತೊಂದು ಅಂತಾನೆ, ಅದರಿಂದನೇ ಬೆನ್ನು ಹತ್ಬೇಕಾದ್ರೆ ನಮ್ಮ ಗುರಿಯನ್ನು ಬಿಟ್ಟು ಅದರಿಂದ ಬೆನ್ನು ಹತ್ಬೇಕು. ಅದರಿಂದ ನನಗೆ ಹಿಂಗಂದವ, ನಾ ಹಿಂಗಂದೆ, ಮತ್ತೆ ಹಿಂಗಂತ, ಮತ್ತೆ ಹಿಂಗಂದೆ ಅನ್ಕೊಡ್ರಿ ನೀವು. ಯಾವ ರೀತಿ ಆನೆ ಮೇಲೆ ಹೋಗುವಂಥ ಮನುಷ್ಯ ನಾಯಿ ಬಗಳಿದ್ರದ ಗಮನ ಕೊಡಿದ್ರೆ ಯಾಕೆ ಬೊಗಳ್ತಿ ಅಂತ ಆನೆ ಮೇಲಿಂದ ಇಳಿದು ಆ ನಾಯಿಗೆ ಬಡ್ಕೊಂಡಿರ್ತಾನೆ ಇಲ್ಲ. ಇದನ್ನು ತಿಳ್ಕೊಬೇಕಾದಂಥದ್ದು. ಇವತ್ತಿನ ಕಾಲದ ಸಂಘದ ಮೇಲೆ ಎಷ್ಟು ಟೀಕಾ ಮಾಡ್ತಾರೆ ಮಂದಿ. ಯಾರ ಒಬ್ಬರು ಸಂಘದವರು ಉತ್ತರ ಕೊಡಕ್ಕೆ ನಿಂತಾರೆ, ಬೇರೆ ಬೇರೆದವ್ರು ಮಾಡ್ತಾರೆ ಬಿಡ. ಇದು ಕಾರಣ ಏನು ಅಂದ್ರೆ ಅವ್ರಿಗೆ ಪುರುಷತನೇ ಇಲ್ಲ. ಇಷ್ಟು ಕೆಲಸದ ದೇಶ ಸೇವಾ ಇಷ್ಟು ಮಾಡಬೇಕಾಗಿದೆ, ಸಮಸ್ಯೆಗಳಿಷ್ಟ ಅದಕ್ಕೆ ನಮ್ಮಿಂದ ಏನಾಗಿ ಮಾಡಬೇಕಾಗಿದೆ. ಹಂಗೆ ಇಲ್ಲಿ ಆ ಮಾತನ್ನು ಇಲ್ಲಿ ಒತ್ತು ಹೇಳ್ತಾರೆ. ಇಂದ್ರಿಯಗಳು ವಶಗಳು ಬಂದು ಅಂದ್ರೆ ಇಂದ್ರಿಯಗಳು ಎಲ್ಲಿ ಹೋಗ್ಬೇಕು ಅವೇ ಮಾಡಿದ್ರೆ ಏನು ಮಾಡಕ್ಕೆ ಪರಮಾತ್ಮ ಕೊಟ್ಟಾನ ಅದನ್ನೇ ಮಾಡಿದರೆ ಅವಾಗ ವಿಕಲ್ಪ ಪ್ರಪಂಚನ ನಿವೃತ್ತ ಆಗ್ತದೆ. ಯಾವಾಗ ವಿಕಲ್ಪ ಪ್ರಪಂಚವೇ ನಾಶ ಆಯ್ತು ಅಂದರೆ ಅದು ಆದಮೇಲೆ ವಾದ ವಿವಾದ ಖತಮ್, ಶಾಂತ ಆಗಿ ಹೋಗ್ಬಿಡ್ತೈತಿ. ಅದನ್ನು ಹೇಳ್ತಾನೆ ಕೃಷ್ಣ. ಪುರುಷ ಶ್ರೇಷ್ಠ ಎಲ್ಲ ತತ್ವ ಒಂದರೊಳಗೆ ಒಂದು ಪ್ರವಿಷ್ಟದ. ಅದಕ್ಕೆ ವಕ್ತಾ ತತ್ವ ಎಷ್ಟು ಸಂಖ್ಯೆ ಅದನ್ನು ಹೇಳ್ತಾನೋ ಅದರೊಳಗೆ ಅನುಸಾರವಾಗಿ ಕಾರ್ಯದ ಅದನ್ನು ಕೂಡಿಸಿ ಅಥವಾ ಕಾರ್ಯವನ್ನು ಕಾರಣದ ಕೂಡಿಸಿ ತನ್ನ ಅಭಿಪ್ರಾಯ ಸಂಖ್ಯಾ ಸಿದ್ಧ. ಯಾವ ಇಷ್ಟು ಸಂಖ್ಯೆ ಅಂತ ಹೇಳ್ತಾನಲ್ಲ, ಈ 30 ತತ್ವಗಳು 25 ತತ್ವಗಳು ಹಿಂಗೆ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರಪ್ಪ, ಅವರು ತಮ್ಮದೇ ಆದಂಥ ರೀತಿ ಬೇರೆ ಬೇರೆ ತತ್ವವನ್ನು ಕೂಡಿಸಿ ಅಳವಡಿಸ್ಕೊಂಡು ಹೇಳಿರ್ತಾರೆ. ಅದಕ್ಕೆ ಮೇಲೆ ಹೇಳಿದ್ರು ಎಲ್ಲವೂ ಆಯಾ ದೃಷ್ಟಿಯಿಂದ ಬರೋಬರಿ ಅಂತ ತಿಳ್ಕೊಡಿ. ಹ್ಯಾಂಗಪ್ಪ ಇದು ಅಂದರೆ ಭಾಳ ಚಂದ ಉದಾಹರಣೆ ಕೊಟ್ಟರು ಮಹಾತ್ಮರು. ಅವ್ರು ಹೇಳ್ತಾರೆ, ನೋಡಪ್ಪ, ಒಂದು ಆನೆ ಮಾಡ್ಯಾರ, ಎದ್ರ ಆನೆ ಮದ್ದು ಹಾಕಿ ಆನೆ ಮಾಡ್ಯಾರ, ಎಲ್ಲ ಮದ್ದು ತುಂಬ್ರಿ ಆದ್ರು. ಅವಾಗ ಒಬ್ಬ ಮನುಷ್ಯ ಕೇಳಿದಂತ, ಆನೆ ಬಾಲ್ ಸಾಣದೈತೆ ನೋಡ್ರಿ. ಅವಾಗ ಇವ್ರು ಹೇಳ, ಆನೆ ಬಾಲ್ ಸಾಂದರೆ ಇರಲಿ, ಆನೆ ಬಾಲ ದೊಡ್ಡ. ಇನ್ನು 5 ನಿಮಿಷಕ್ಕೆ ಅದಕ್ಕೆ ಉದಿನ ಕಡ್ಡಿ ಪಟ್ 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 ಎಲ್ಲ ಅನೇಕ ಥರದ ಬಟಾಶೆ ಆಗ್ಬಿಡ್ತಾವೆ. ಒಂದು ಹೂವಿಂದ ಹಾಕೈತಿ, ಒಂದು ಸುರ್ರ ಅಂತೈತಿ, ಹಾಗೆ ಆನಂದ ನೋಡಿಬಿಡ್ತೈತಿ. ಆನೆ ಬಾಲ ಸಾಣದಿದ್ರೆ ದೊಡ್ಡ. ಇನ್ನೊಂದು ಮಾತು ಭಾಳ ಮಜಾ ಸಿರಿ ಹೇಳಿ, ಜಗತ್ತಿನ ಬಗ್ಗೆ ಅವ ಕೇಳಿದಾಗ ಅವ್ರು ನಗಾಕ ಹತ್ತಿದ್ರು. ಅಲ್ಲೋ ಇದ್ದದ್ದು ಕೇಳಿದ್ರೆ ಏನಾರು ಹೇಳೇನಪ್ಪ, ಇಲ್ಲದ್ದು ಕೇಳಿದ್ರೆ ಏನು ಹೇಳಿ ನಿನಗೆ, ಅದು ಏನು ಕೇಳ್ತೀನಿ. ಹಂಗೆ ಇವೆಲ್ಲವೂ ಕೂಡ ಏನು ಅವರು ತಮ್ಮ ತಿಳಿದ ಬಗ್ಗೆ ತಮ್ಮ ವ್ಯವಹಾರವನ್ನು ತಮ್ಮ ರೀತಿಯಿಂದ ಆ ತತ್ವಗಳನ್ನು ಕೂಡಿಸಿ ನಿನಗೆ ಹೇಳಿರ್ತಾರೆ. ಅದು ಆ ತತ್ವಗಳೆಲ್ಲವೂ ಅವ್ರ ಲೆಕ್ಕಕ್ಕೆ ಬರೋಬ್ರಿ ಅಂತ ತಿಳ್ಕೊ. ಅದಕ್ಕೆ ಭಾವಾರ್ಥ ಬರೀತಾರೆ. ಭಾವ ಪ್ರಕಾಶಕ ಭಗವಂತ ಏನು ಹೇಳೋಣ, ಎಲ್ಲ ತತ್ವಗಳು ತನು ಪ್ರವಿಷ್ಟ. ಒಂದು ತತ್ವ ಅದನ್ನು ಮತ್ತೊಂದ್ರೆ ಕೂಡಿಸ್ತಾನೆ. ಎಲ್ಲದರ ವಿಸ್ತಾರ ಪರಸ್ಪರ ಇತ್ಯಾದಿ ಶ್ಲೋಕದಿಂದ ಹೇಳ್ತಾರೆ. ಪರಸ್ಪರ ಅನುಪ್ರವಿಷ್ಟ ಆಗೋ ಕಾರಣ ವಕ್ತಾ ತತ್ವ ಏನೇ ಸಂಖ್ಯಾ ತಿಳಿಸಿದ್ರು ಅಭಿಪ್ರೇತ ಮಾಡ್ತಾನಲ್ಲ, ಅದಕ್ಕನುಸಾರ ಕಾರ್ಯಕಾರಣ ಕೂಡಿಸ್ಕೊಂಡು ಅಥವಾ ಕಾರ್ಯಕಾರಣ ಕೂಡಿಸಿ ತತ್ವಗಳ ಅಷ್ಟು ಸಂಖ್ಯೆಯನ್ನು ಅವ ಸಿದ್ಧ ಮಾಡ್ತಾನೆ. ಇಷ್ಟು ಮಾಡ್ಯಾನಪ್ಪ ಅಂತ. ಅಥವಾ ಮೊದಲಿನ ಅಲ್ಪ ಸಂಖ್ಯಾವ ಆದಮೇಲೆ ಅದಕ್ಕೆ ಆ ಎರಡೂ ಭಾವನ ಅವರೇ ಪೌರ್ವಾಪ ಹಿಂದಿಂದು ಮುಂದೆ ಕೂಡಿಸಿ ಅವ್ರು ಹೇಳ್ತಾರೆ. ಅದರ ದ್ವಾರ ಗಣನ ಮಾಡುವಂಥದ್ದು ಅವೇನಾಗ್ತದೆ, ಅವು ಸಂಖ್ಯೆಗಳು ಅವರು ಆಗ್ತವೆ. ಅವ್ರದ್ದು ಈಗ ತಿಳ್ಕೊ. ಭಗವತ್ ತತ್ವೊಳಗೆ ಏನೇನು ವರ್ಣನೆ ಮಾಡ್ತಾರೆ, ಭಗವತ್ತ ಸದ್ರೂಪ ಚಿದ್ರೂಪ ಆನಂದರೂಪ ಅದಲ್ಲ. ಇನ್ನು ಕೆಲವು ಹೇಳ್ತಾನೆ ನಿತ್ಯ ಪೂರ್ಣ ಸೇರ್ಸ್ಯಾರ. ನಿತ್ಯ ಪೂರ್ಣ ಅವ್ರು 5 ಅಂತ, ಇವೇನಂತಾನೆ 3 ಅಂತ. ಸಚ್ಚಿತ್ ಆನಂದ ಹೇಳ್ತಾನೆ. ಸಚ್ಚಿತ್ ಆನಂದದೊಳಗೆ ಅವನು ಕುಡಿಸ್ಯಾನವ 3 ತತ್ವ ಹೇಳವ.
ಸಚ್ಚಿತ್ ಆನಂದ ಇದ್ರಾಗ ಮೂರಾಗ ಕುಡಿಸ. ಯಾಕಂದ್ರೆ ಸದ್ವಸ್ತು ಹೆಂಗದ ಯಾವಾಗಲೂ ಇರ್ತದ. ಅದಕ್ಕೆ ನಿತ್ಯ ಅಲ್ಲಿ ಸೇರ್ಕೊಂಡ. ನಿತ್ಯತ ಸೇರಿಸ್ಕೊಂಡ್ರು ಸದ್ರೂಪ ಹೇಳೋತ್ತಾಗ ನಿತ್ಯ ಸೇರಿಸ್ಕೊಂಡ್ಬಿಟ್ರು ಆತ. ಆಮೇಲೆ ಆನಂದ ಹೇಳ. ಆನಂದ ಯಾವಾಗ ಆಕತಿ? ಪರಿಪೂರ್ಣ ಇದ್ದಾಗ ಆನಂದ ಆಕತಿ. ಅಲ್ಪೇ ನಾಸ್ತಿ ಸುಖಂ. ಅವಾಗ ಪೂರ್ಣ ಇದ್ದಾಗ ಅದು ಅಪೂರ್ಣವನ್ನು ಸುಖ ಸೇರಿಸ್ಕೊಂಡು. ಈ ರೀತಿಯಾಗಿ ಈ ಮಾತಿನ ಅರ್ಥವನ್ನು ಹಿಂಗೆ ಮಾಡ್ಕೋಬೇಕು ನಾವು. ಅಂದ್ರೆ ನಾವು ಅವ್ರವ್ರ ಸಂಖ್ಯೆ ಹೇಳ್ಯಾರಪ್ಪ. ಆ 3 ಅಂದರು ಅದೇ, 5 ಅಂದರು ಅದ. ಇವೆರಡು ಉದಾಹರಣೆ ತೊಗೊಂಡು ಹೇಳ್ತಾರ. ಹಂಗೆ ಅನೇಕ ತತ್ವಗಳನ್ನು ಹೇಳ್ಯಾರ. ಆ ಅನೇಕ ತತ್ವಗಳನ್ನು ಅವರು ತಮ್ಮ ಪ್ರಕಾರ ತಿಳಿಸ್ಕೊಡ್ತಾರೆ. ಅವು ಸತ್ಯನ ಅಂತ ತಿಳ್ಕೊಳ್ಳ. ಅವಕ್ಕೆ ಯಾಕೆ ವಿರೋಧ ಮಾಡ್ಕೊಳಕ್ಕೆ ಹೋಗ್ತಿ? ಇಲ್ಲದ ಕತಿ ಇಲ್ಲದ್ದೈತೆ ಕತಿ. ಅವ ಹಂಗೆ ಹೇಳಿದ್ರು ಹಿಂಗೆ ಹಾಗೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು, ಏನು ನೋಡಲ್ಪಟ್ಟ ಕಾಣಲ್ಪ, ಒಂದೇ ತತ್ವ ಬಹಳಷ್ಟು ಬೇರೆ ತತ್ವ ಪ್ರವೇಶ ಆಗಿರೋದು ಸಾಧ್ಯದ. ಅಂದ್ರೆ ಇದ್ರಿಗೆ ಏನು ಬಂಧನ ಇಲ್ಲ. ಹೀಗ್ಯಾಕಂದಿಪ್ಪ? ಏನು ಅವ ಹಂಗಂದ. ಅದ್ರೊಳಗೆ ಅವನು ಬೇರೆ ಸಹಿತ ಅಂತರ್ಭಾವ ಮಾಡ. ಯಾವುದು ಹೆಂಗಪ್ಪ? ಘಟ ಪಟ ಆದಿ ವಸ್ತುನ ಅದು ಕಾರಣೀಭೂತ ಮೃತ್ಪಿಂಡ ಸೂತ್ರ ಇತ್ಯಾದಿ ಎಲ್ಲವೂ ಮೃತ್ಪಿಂಡ ಸೂತ್ರ ಆದಿ ಘಟಪಟ ಆದಿ ಕಾರ್ಯವು ಅಂತರ್ಭಾವ ಆಗಿಬಿಟ್ಟಂತೆ. ಈಗ ಮಣ್ಣಪ್ಪ, ಮಣ್ಣದಿಂದ 20 ಹಾಕವ ಅವ ಹೇಳ್ತಾನೆ, 25 ಆಗ್ತಾವ ಅಂತ ಹೇಳ್ತಾನೆ. ಒಬ್ಬ ಪಣತಿ ಮಾಡ್ತಾನೆ, ಹರಿವಿ ಮಾಡ್ತಾನೆ, ಇಷ್ಟಂತ ಅವ ಹೇಳ್ತಾನೆ. ಮತ್ತವ ಹೇಳ್ತಾನೆ ಮೂಲ ಏನಪ್ಪ? ಅದು ಮಣ್ಣ. ಆ ರೀತಿ ಅರ್ಬಿ ರಗಡ್ ನಮೂನೆ ಅರ್ಬಿ ಮಾಡಾಕತ್ತಾರೆ. ಈ ದೇಶದಾಗ ಒಂಥರ, ಆ ದೇಶದಾಗ ಒಂಥರ ಅರ್ಬಿ ಮಾಡಾಕತ್ತಾರೆ. ಅದು ಮೂಲ ಏನದದು? ನೂಲ. ಇದನ್ನು ತಿಳ್ಕೊಡ್ರಿ ಅಂತ ಮಾತು ಎಲ್ಲಿಗೆ ಬಂತು ಅಂದರೆ, ಸಂಖ್ಯೆ ಎಷ್ಟರ ಒಂದ್ಯಾಕ ಅದು ಗುದ್ದಾಡಬೇಡಿ. ಅವ್ರಿಷ್ಟು ಹೇಳ್ತಾರೆ, ನಾವಿಷ್ಟು ಹೇಳ್ತೀವಿ, ಈಗ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಒಂದು ತತ್ವ ಬೇರೆ ತತ್ವದ ಅನುಪ್ರವೇಶ ಈ ಶ್ಲೋಕ ತೋರ್ತಾರೆ. ಕಾರಣ ತತ್ವದೊಳಗೆ ಕಾರ್ಯತತ್ವ ಸೂಕ್ಷ್ಮ ರೂಪದಿಂದ ಇರ್ತೈತೆ. ಹೆಂಗಪ್ಪ? ಮೃತ್ಪಿಂಡ ಘಟ ಆದಿ ಕಾರ್ಯತತ್ವ ಕಾರಣತತ್ವ ಅನುಗತವಾಗಿರ್ತಾವೆ. ಹಂಗೆ ತಿಳ್ಕೊಪ್ಪ. ಅದಕ್ಕೆ ವಾದಿ ಪ್ರತಿವಾದಿಯೊಳಗೆ ಏನೇನು ವಾಣಿಯಿಂದ ಯಾವ ಕಾರ್ಯವನ್ನು ಯಾವುದು ಕಾರಣದೊಳಗೆ ಅಥವಾ ಯಾವ ಕಾರಣದಿಂದ ಯಾವ ಕಾರ್ಯದ ಅಂತರ್ಭೂತ ಮಾಡಿ ತತ್ವದ ಏನೇನು ಸಂಖ್ಯೆ ಸ್ವೀಕಾರ ಮಾಡ್ಯಾರೋ ಅವುಗಳನ್ನು ನಾವು ನಿಶ್ಚಿತ ರೂಪದಿಂದ ನಾವು ಸ್ವೀಕಾರ ಮಾಡ್ತೇವೆ. ಯಾಕೆ? ಅವ್ರ ದ್ವಾರ ಮಾಡಿದಂಥ ಆ ಉಪಾದಾನ ವ್ಯಕ್ತಿ ಸಂಗತ. ಅವನು ಹೂನಪ್ಪ ಅನ್ನೋದವಂಗೆ. ಯಾಕೆ? ಅವ ಆ ಪ್ರಕಾರ ಲೆಕ್ಕ ಹೇಳಿರ್ತಾನ. ತನ್ನದೇ ಆದಂಥ ಯೋಜನೆಯೊಳಗೆ ಆ ಸಂಖ್ಯೆ ಹೂನಪ್ಪ ವಿರೋಧ ಇರೋಂಗಿಲ್ಲ. ಅದಕ್ಕೆ ಯಾಕೆ ವಿರೋಧ ಮಾಡ್ತಿ? ಅವ ತನಗೆ ಹೇಳ್ತ ಹಿಂಗೆ ನೋಡಿ ಹಿಂಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಈ ಶ್ಲೋಕ ಅವಿರೋಧದ ಉಪಸಮ. ಏನು ವಿರೋಧ ಮಾಡೋಕ್ಕೆ ಹೋಗಬೇಡ, ಅವ್ರು ಕೂಡ ಗುದ್ದಾಡಕ್ಕೆ ಹೂನಪ್ಪ ಅಂತಾರೆ. ಈ ತತ್ವದ ಕಾರ್ಯಕಾರಣ ಭಾವ ತತ್ವೊಳಗೆ ಸಂಖ್ಯಾ, ಆಮೇಲೆ ಕಳಂಬೇಶ್ ಅಪೇಕ್ಷೆ ಮಾಡುವಂಥ ವಾದ ವಿವಕ್ಷ ಅನುಸಾರವಾಗಿ ಅವರ ಮುಖ ಪ್ರವೃತ್ತ ಆಗ್ತದೆ. ಆ ಎಲ್ಲ ಮಾತನ್ನು ನಾವು ನಿಶ್ಚಿತ ರೂಪದಲ್ಲಿ ಸ್ವೀಕಾರ ಮಾಡ್ತೀವಿ. ಯಾಕೆ? ಮೇಲಿನ ಅನ್ಯಾಸ ಯುಕ್ತಿಯ ಆಗುವಂಥ ಸರ್ವ ಆಗ್ತದೆ. ಅವ್ನು ಹಂಗೆ ತಿಳ್ಕೊಂಡ ಅವ ಹಂಗಂದ. 5ರ ಹೇಳಿ, ಸಚ್ಚಿತ್ತಾನಂದ ಇಷ್ಟನರ ಹೇಳಿ, ಅಥವಾ ಅದ್ರ ಕೂಡ ನಿತ್ಯ ಪೂರ್ಣ ಸೋರ್ಸೋರ್ದು ಎರಡೂ ಅಷ್ಟೇ ಅಲ್ರಿ. ಅವ್ನು ಹಿಂಗೆ ಆಕೈತಿ ಜಗಳ ಮಾಡ್ಕೊಂಡು ಕೊಡಬೇಕು. 5 ತತ್ವ ಅಂತ ಹೇಳಿ ನೀವು ಮೊರೆ ಹೇಳ್ತೇನೆ ಅನ್ನಕ್ಕೋ ಅವ ಅದ್ರಾಗ ಕೂಡಿಸ್ಬಿಟ್ಟಾನ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಉದ್ಧವ ಹೇಳ್ತಾರೆ 26 ತತ್ವದ ಸ್ವೀಕಾರ ಮಾಡುವಂಥವ್ರು. ಮತ್ತು ಏನು? ಜೀವ ಅನಾದಿ ಕಾಲದಿಂದ ಅವಿದ್ಯಾಗ್ರಸ್ತವಾಗಿದೆ. ಈಗೇನು ಮಾಡ್ತಾರೆ? ಈಗ 26 ಅಂತಾರಪ್ಪ. ಅವ್ರು ಯಾಕೆ ಅಂತಾರಪ್ಪ? ಇದನ್ನು ಹೇಳೋದಾದ್ರೆ ಅಸ್ವೀಕಾರ ಮಾಡುವಂತಾರೆ. ಅವರ ಮತ ಏನದ? ಜೀವ ಅನಾದಿ ಕಾಲದಿಂದ ಅವಿದ್ಯಾಗ್ರಸ್ತನದಾನ. ಜೀವ ಹೆಂಗದ ನಿಮ್ಮ? ಅವಿದ್ಯಾ ಅಂದರೆ ಅವಿದ್ಯೆ ಕೂಡ್ಕೊಂಡದ. ಅನಾದಿ ಕಾಲದಿಂದ ಅಂತ ಯಾಕಂದ್ರಪ್ಪ, ಇವತ್ತಂತ ತಾರೀಖು ಗೊತ್ತಾಗಿಲ್ಲ ನಿನಗೆ ಇಷ್ಟೇ. ಈ ಅನಾದಿನ ಆ ಬ್ರಹ್ಮ ಅನಾದಿಗೆ ಹಚ್ಚಬಾರ್ದು. ಇದನ್ನು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಷ್ಟು ತಿಳ್ಕೊಬೇಕು. ಮತ್ತು ಅವ ಅದು ಅನಾದಿ ಇದು ಅನಾದಿ, ಆದರೆ ಅದು ಅಂತಿಲ್ಲ, ಇದು ಅಂತದ ಇಷ್ಟ. ಆದರೆ ಅನಾದಿ ಒಳಗೂ ಸಹಿತ ಅದು ಹೆಂಗೆ ಅನಾದಿ, ಅದಕ್ಕೆ ಅನಾದಿ ಹಚ್ಚಬಾರ. ಆ ಜೀವ ಹೆಂಗದನಪ್ಪ? ಅವಿದ್ಯಾ ತತ್ವದಿಂದ ಕೂಡ್ಕೊಂಡದಾನ.
ಯಾಕೆ ಹೇಳ್ತಾರಪ್ಪ ಇದು? ಯಾವಾಗ ಅವಿದ್ಯಾ ತತ್ವ ಹೋಗೇ ಬಿಡ್ತು ಮುಕ್ತನಾಗಿಬಿಟ್ಟಿದ್ದಲ್ಲ. ಮುಕ್ತನಾಗಿಲ್ಲ ಇದ್ರ ಅರ್ಥ ಏನಪ್ಪ? ಅವಿದ್ಯೆ ಐತಿನ್ನು ಅವಿದ್ಯಾ ನಾಶ ಮುಗ್ದ ಹೋಗ್ಕತಿ, ಜೀವನ್ ಮುಕ್ತ ಆಗಿಬಿಟ್ಟ. ಶರೀರವಲ್ದು, ಶರೀರ ಹೋಗಲ್ದು. ಶರೀರ ಇರೋದು ಇರೋದ್ರ ಸಂಬಂಧ ಇಲ್ಲ. ಅದಕ್ಕೆ ಸಂಬಂಧ ಏನಪ್ಪ? ಆ ಬ್ರಹ್ಮತತ್ವವನ್ನು ಇವ ತಿಳ್ಕೊಂಡು ಒಳಗೆ ಇಳಿಸ್ಕೊಂಡು. ಇದು ಪ್ರಶ್ನೆ. ಅವಿದ್ಯಾ ಜೀವೋ ಬ್ರಹ್ಮೈವ ನಾಪರಃ. ಜೀವ ಅಂದರೆ ಆ ಬ್ರಹ್ಮ ಸ್ವರೂಪವೇ ಆಗಿದೆ, ಅದ್ರ ಬಿಟ್ಟು ಬೇರೆ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಜೀವ ಬೇರೆ ಪರಮಾತ್ಮ ಬೇರೆ ಅಂದಿ ಬೆತ್ಕಾದ. ಜೀವ ಪರಮಾತ್ಮ ಎರಡೂ ಒಂದ ಅದ ಅಂದಿ ಅವಾಗ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದಷ್ಟ ಅಲ್ಲ. ಪರಮಪ್ಪ ಅಂತ ಹೆಸರಿಡ್ತಾರೆ, ಬ್ರಹ್ಮಾಜ್ಞನವ ಹಿಂಗೆ ನಾ ಬ್ರಹ್ಮ ತಿಳ್ಕೊ. ಭಾಳಷ್ಟು ಮಂದಿ ಮಜಾಜಿರು ಬಂದಿರ್ತಾರೆ. ನಾನು ಸಾಕ್ಷಾತ್ಕಾರ ಅವ್ನು ಹೇಳಿದ ನೀವು ಸಾಕ್ಷಾತ್ಕಾರ ಅವ್ರು ಹೇಳಿದ್ರಿ ನನಗೆ ನೀನು ಸಾಕ್ಷಾತ್ಕಾರ ಆಗೈತೆ ಅಬ್ಬಬ್ಬಬ್ಬಬ್ಬ ಅಂತೆ. ಸುಮ್ಮನೆ ಮಂದಿ ಮುಂದೆ ಹೇಳಕ್ಕೆ ಹೋಗೋಣ ಅಂತ ಹೇಳಿ. ಇದರ ಅರ್ಥ ಏನು? ಸುಮ್ಮನೆ ತಾನು ಭಾಳ ದೊಡ್ಡ ಶಾಣ ಎರಡು ಮಾತಾಡೋದು ಬಂದು ಏನು ತಿಳಿದ ಭಾಳ ಮುಕ್ತನಂತೈತಿ. ಹಂಗಲ್ಲಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ ಇದು ಆ 26 ತತ್ ಸ್ವೀಕಾರ ಮಾಡೋಂಥವ್ರ ಮತ ಏನಪ್ಪ? ಜೀವ ಅನಾದಿ ಕಾಲದ ಅವಿದ್ಯೆ, ಅದನ್ನು ಆತ್ಮಜ್ಞಾನ ಸ್ವಯಂ ಆಗಂಗಿಲ್ಲ. ಅದಕ್ಕೆ ಅಂದರೆ ಆ ಜೀವನಿಗೆ ಸ್ವತಃ ಆಗ ಅದನ್ನು ಆತ್ಮಜ್ಞಾನ ಮಾಡೋ ಸಲುವಾಗಿ ಬೇರೆ ತತ್ವಜ್ಞ ಈಶ್ವರನ ಅವಶ್ಯಕತೆ ಇದೆ. ಜೀವ ತಾನಾಗಿರ ಪ್ರಾರಬ್ಧದಿಂದ ಉಳಿದೆಲ್ಲ ಸಿಕ್ಕಾವು. ನಿನಗೆ ಸುಖ ಸಿಕ್ಕಿತ್ತು, ಬಟ್ಟೆ ಸಿಕ್ಕಾವು, ಓಡಾಕ ಊಟ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು. ಆ ಜ್ಞಾನ ಪ್ರಾರಬ್ಧ ಸಿಗ್ತೈತೆ ಅಂತ ನಡೀತೈತನ. ಅದಕ್ಕೇನು ಬೇಕು? ಮತ್ತೊಬ್ಬ ಚೇತನ ಪುರುಷ ಆ ಆತ್ಮನನ್ನು ತಿಳ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವ ಅವ ಬಂದು ಬೆಂಚಿನ ಚಂಪಿರ್ತಾನ. ಹಿಂಗಲ್ಲ, ಅವಾಗ ನಿಂದು ಪುಣ್ಯಾವಧಿ ಬಂದಿತ್ತಂದ್ರೆ ಅಷ್ಟೆಲ್ಲ ಸೇವಾ ಮಾಡಿ ಉಂಡು ಮಕ್ಕಳತ್ತವ್ರಿ ತಾನ ಬೇಕಾಗಲಿ. ಹಣೆ ಬಾರ್ದಾಗಿದ್ರೆ ಮುಕ್ತನಾಗಲಿ ಆಗಂಗಿಲ್ಲ. ಹಣೆ ಬಾರ್ದಾಗಿದ್ರೆ ಊಟ ಸಿಕ್ಕಿತ್ತು, ಹಣೆ ಬಾರ್ದ ಸುಖ ಸಿಕ್ಕಿತ್ತು, ಪಲಂಗ ಸಿಕ್ಕಿತ್ತು. ಹಣೆ ಬಾರ್ದಾಗಿದ್ರೆ ಆಗಲಿ ಅಂದ್ರೆ ಮುಕ್ತಿ ಸಿಗಂಗಿಲ್ಲ. ಅದಕ್ಕೆ ಅನಾದಿ ಕಾಲದಿಂದ ಆಯ್ತಪ್ಪ ಆತ್ಮಜ್ಞಾನ ಸ್ವಯಂ ಆಗುವುದಿಲ್ಲ, ತನ್ನಷ್ಟಾನ ಆಗಿಬಿಡು ಅನ್ನಂಗಿಲ್ಲ. ಅದಕ್ಕೆ ಆತ್ಮಜ್ಞಾನ ಮಾಡಿಸೋಣ ಬೇರೆ ತತ್ವಜ್ಞ ಈಶ್ವರನ ಅವಶ್ಯಕತೆ, ಅರ್ಥಾತ್ ಗುರುವಿನ ಅವಶ್ಯಕತೆ ಅದ. ಇಲ್ಲೇ ಗುರುವಿನ ಹಂಗಾರೆ ಗುರು ಬರಲಿಲ್ಲ, ಹಂಗಾರೆ ನಾವು ಬೇಡ ಅನ್ನೋಂಗ ಅನ್ನಂಗಿಲ್ಲ. ಈ ಥರ 26 ಪ್ರಾಕೃತ ತತ್ವ ಜೀವ ಈಶ್ವರ ಕೂಡ್ಕೊಂಡು ಒಟ್ಟು ಇದ್ರ ಸಂಖ್ಯೆ 26 ತತ್ವ ಆಗುಪ್ಪ ಅಂತ ನಿನಗೆ 25 ಅದ. ಗುರುವಿನೊಂದು ಹೇಳಿದ್ರೆ 26 ಹಿಂಗೆ ಆಗ ನೋಡಪ್ಪ ಅವ್ರು ಹೇಳ್ತಾರೆ. ಯಾರು? 26 ತತ್ವ ಅಂತ ಹೇಳಿದ್ರು. ಅದಕ್ಕೆ ಪ್ರಶ್ನೆ ಏನಪ್ಪ ಶ್ರೀಧರ ಸಮಗ? ಕಾರ್ಯ ಎರಡು ಪೃಥಕ್ತ್ವ ಅಪೃಥಕ್ತ್ವ ಅದು ವಿವಕ್ಷ ಈ ಸಂಖ್ಯಾನ ಭೇದ ಆಗಕ್ಕಿಂತ ಜೀವ ಮತ್ತು ಈಶ್ವರ ಭೇದ ಏವಂ ಅಭೇದ ಮಾಡಿ ವಿವಕ್ಷೆಯಿಂದ 25 ಮತ್ತು 26 ತತ್ವಗಳಂತ ಪ್ರತಿಪಾದನ ಮಾಡ್ತಾರೆ. ಅನಾದಿಯಿಂದ ಅನಾದಿ ಶ್ಲೋಕ ಶುರು ಮಾಡಿದ್ರೆ ಅನಾದಿ ಅಲ್ಲಿ ಮಾಡ್ತಾರೆ. ತನ್ನನ್ನು ಅಲ್ಲಿ ಆಗೋದಿಲ್ಲಪ್ಪ. ಬೇರೆ ಸರ್ವಜ್ಞ ಪುರುಷ ಅಂದರೆ ಗುರು ಅವನ ಸಂಭವ ಆಗೋ ಕಾರಣ ಈಶ್ವರ, ಜೀವ ಮತ್ತು 24 ಪ್ರಾಕೃತ ತತ್ವ ಎಲ್ಲ ಕೂಡಿ ಏನಾದ್ರು 26. ಹಂಗೆ ಇವು ಕೂಡಿ ತತ್ವ ಸಂಖ್ಯೆ 26 ಆತಪ್ಪ. 26 ಹಿಂಗೆ ತತ್ವ. ಏನು ಶರೀರದ ಒಳಗೆ ಇರುವಂಥ ಜೀವ ಈಶ್ವರ ಅವನು ಮಾತ್ರ ಭೇದಿಲ್ಲ. ಒಳಗೆ ಜೀವನದ ಈಶ್ವರನ ಭೇದ ಐತೆ ಅನ್ನೋದಕ್ಕೆ ಎಲ್ಲಿ ಎಷ್ಟು ಅಣು ಮಾತ್ರವೂ ಇಲ್ಲ ನೋಡಿ. ಅದಕ್ಕೆ ಪುರುಷನಿಂದ ಭಿನ್ನ ಈಶ್ವರ ಕಲ್ಪನಾ ವ್ಯರ್ಥ. ಈಶ್ವರ ಬೇರೆ ಅಂತ ಕಲ್ಪನೆ ಮಾಡೋದು ವ್ಯರ್ಥ. ಯಾಕೆ? ಭೇದ ಇಲ್ಲಲ್ಲ ಅದು ವ್ಯರ್ಥ. ಜ್ಞಾನದ ಸತ್ವಾತ್ಮಿಕ ಪ್ರಕೃತಿ ಅದು ಗುಣ. ಅದಕ್ಕೆ 24 ಪ್ರಾಕೃತ ತತ್ವದ ಜೊತೆಗೆ ಜೀವನ ಕೂಡಿಸಿ ಆ ಸಂಖ್ಯೆ 25 ಅದ. 25 ಯಾಕಂದ್ರಪ್ಪ 24 ಜೀವನ ಕೂಡಿ 25. ಅವ್ರು ಏನು ಮಾಡಿದರು? ಅವರು ಜೀವ ಈಶ್ವರ ಬೇರೆ ಮಾಡಿ ಈಶ್ವರನ ಸೇರಿಸ್ಕೊಂಡು 26. ಇವರೇನಾದ್ರು ಮತ್ತು ಜೀವ ಅಂದ್ರೆ ಏನಾಯ್ತು? ಜೀವ ಈಶ್ವರ ಬೇರೆ ಐತೆ ಅನ್ನೋದಕ್ಕೆ ಬೇರೆ ಇಲ್ಲ. ಅದು ಬೆಳಿಕ ಅದನ್ನ ಒಂದ ಹಿಡಿಯಲ್ಲ, ಅದು ಒಂದು ಹಿಡಿದ್ರೆ 25. ಅದಕ್ಕೆ ಅದು ಬೆಳಕು 25 ತತ್ವ ಹೆಂಗೆ ಉತ್ಪನ್ನ ಅದಪ್ಪ? ಇದರ ಉತ್ತರ ಭಗವಂತ
ಪುರುಷೇಶ್ವರೋ ಇತ್ಯಾದಿ ಶ್ಲೋಕನೇ ಅದು. ವೈಲಕ್ಷಣ್ಯಂ ಅರ್ಥಾತ್ ವಿಸದೃಶ್ಯತಾ ಅಲ್ಲೇ ಇಲ್ಲ ಹಾಗಾಗಿ. ಯಾಕೆ ಎರಡೂ ಜ್ಞಾನ ಸ್ವರೂಪವೇ. ಅದಕ್ಕೆ ಜೀವ ಈಶ್ವರಗ ಭೇದ ಇದು ಕಲ್ಪನೆ ಮಾಡೋದು ವ್ಯರ್ಥ. ಜೀವ ಬೇರೆ ಈಶ್ವರನ ಕಲ್ಪನೆ ಮಾಡೋದು ವ್ಯರ್ಥ. ಹೌದಾ? ಈ ಥರ 25 ತತ್ವಾದಿ ಪ್ರವೃತ್ತಿ 25 ಅಂದ್ಬಿಟ್ಟ. ಪ್ರಶ್ನೆನು ಈಶ್ವರನ ಕೃಪಾದಿಂದ ರೂಪ ಜ್ಞಾನದಿಂದ ಬೇರೆ ಬೇರೆ ತತ್ವ ಆಗೋದು, ಎರಡೂ ಪಕ್ಷ ಸಿದ್ಧಿ ಆಗೋದು. ಈ ಪದ್ಧತಿ ಮೇಲೆ ಭಗವಂತದ ಜ್ಞಾನರ ಸತ್ವಾತ್ಮಿಕ ಪ್ರವೃತ್ತಿಯ ಗುಣ ಅದು ಬೇರೆ ತತ್ವ ಇಲ್ಲ. ಅದೊಂದು ಬೇರೆ ತತ್ವ ಅನ್ನಕೋಬೇಡ. ಅದು ಪ್ರಕೃತಿ ತತ್ವೊಳಗನ ಅದ್ರೊಳಗೆ ಸೇರಿಬಿಡ್ತಪ್ಪ. ಅದೊಂದು ಬೇರೆ ಅಂತ ಅನ್ನಕೋಬೇಡ, ಅದು ಸೇರಿದಪ್ಪ. ಅವು 26 ಒಂದ 25 ಅದಕ್ಕೆ 3 ಉದಾಹರಣೆ ಕೊಟ್ಟ. ಹಂಗೆ ಗುಣ ಸೌಮ್ಯ ವೈ ಪ್ರಕೃತಿ, ಗುಣದ ಸಾಮ್ಯಾವಸ್ಥಾ ಪ್ರಕೃತಿ ಅನಿಷ್ಪತ್ತಿ. ಸಾಮ್ಯಾವಸ್ಥಾ ಅಂದ್ರೇನು? ಸತ್ವರಜ ತಮ ಅವು ಸಮ ಇರಬೇಕು. ವಾತ ಪಿತ್ತ ಕಫ ಸಮ ಇದ್ದರೆ ರೋಗ ಬರಂಗಿಲ್ಲ ನಿನಗೆ. ಒಂದೊಂದು ಹೆಚ್ಚಾದ್ರೆ ವಾತ ಹೆಚ್ಚಾದ್ರೆ ಕೈ ಹಿಡಿದ್ರಿ, ಕಾಲು ಹಿಡ್ಕೊಂಡ್ರಿ ವಾತ, ಕಫ ಹಚ್ಚಾರ ಕ್ಯಾ ಮಾತ್ರೆ ಹಂಗಾತ್ರಿ. ಹಿಂಗೆ ವಾತ ಪಿತ್ತ ಕಫ ಇದು ಸಮ ಇತ್ತು ಆರೋಗ್ಯ. ಹಂಗೆ ಈ ಗುಣದ ಸಾಮ್ಯಾವಸ್ಥಾ ಇದಕ್ಕೆ ಪ್ರಕೃತಿ ಅಂತ. ಅದಕ್ಕೆ ಗುಣ ಪ್ರವೃತ್ತಿ ಇದೆ. ಆತ್ಮ ಅನ್ನೋ ಇವು ಗುಣ ಎದುರು ಈ ಪ್ರಕೃತಿ ಆತ್ಮನೂ ಅಲ್ಲ. ಈ ಪ್ರಕೃತಿಯು ಆತ್ಮನ ಗುಣ ಅಲ್ಲ, ಆತ್ಮನ ಗುಣ ಇಲ್ಲ. ಅದು ನೋಡಿ, ಸತ್ವ ರಜ ತಮಸ್ ಈ 3 ಗುಣ ಸ್ಥಿತಿ ಉತ್ಪತ್ತಿ ಪ್ರಳಯ ಕಾರಣ. ಅವನಲ್ಲಿ ಇವನ್ ತರಬೇಡ. ಅವ ಹೆಂಗದವ? ಗುಣಾತೀತ. ನೀನು ಗುಣಾತೀತ ಆಗಬೇಕಾಗೈತಿ. ನೀನು ಗುಣಾತೀತ ನದಿ ಹಿಡ್ಕೊಂಡು ನೋಡು, ನೀನಾಗಿ ಹಿಡ್ಕೊಂಡು ಅಜ್ಞಾನ ಅದು ಹಿಡ್ಕೊಂತು. ಅದಕ್ಕೆ ಪ್ರಶ್ನೆ ಏನಪ್ಪ ಅಂದ್ರೆ, ಜ್ಞಾನರ ಜೀವನ ಧರ್ಮ ಇದೆ, ಅದು ಪ್ರಕೃತಿ ಗುಣ ಹೆಂಗಾಕೈತಪ್ಪ ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ, ಗುಣದ ಸಾಮ್ಯಾವಸ್ಥೆಯೇ ಪ್ರಕೃತಿ ಅನಿಸ್ಬರ್ತೈತಿ. ಆ ವಿಶೇಷ ರೂಪ ಗುಣ ಅದು. ಅದಕ್ಕೆ ಗುಣ ಪ್ರಕೃತಿ ಅದ್ರ ಧರ್ಮ ಅದ, ಆತ್ಮದಲ್ಲ. ಇದು ಕರ್ತೃತ್ವ ಜೀವನ ಧರ್ಮ ಅಲ್ಲ. ಆ ಸ್ಥಿತಿ ಆದಿ ಕಾರಣಭೂತ ಗುಣದ ಆಶ್ರಯ ಆಗಂಗಿಲ್ಲಪ್ಪ. ಅವನಲ್ಲೇ ಗುಣಗಳು ಇಲ್ಲ. ಅದಕ್ಕೆ ನೀನು ಗುಣ ಇಲ್ಲ ಖರೇನ ಅಂದ್ರೆ ನೀ ಸಿಕ್ಕೊಂಡಿದ್ರಾಗ ತಿನ್ನೋದು ಅದು ಮಜಾ ಅಂತೆ, ಅದು ಸತ್ವ ಸೇವಾದಿ ಸತ್ವ ಹಿಂಗೆ ನೀನು. ಅದಕ್ಕೆ ಹೇಳ್ತಾರೆ ಸತ್ವದ ಕಾಲದ ಸತ್ವಗುಣವೇ ಕಾಲ, ರಜೋಗುಣವೇ ಧರ್ಮ, ಲೋಕದ ತಮೋಗುಣ ಅದು ಅಜ್ಞಾನ, ತಮೋಗುಣ ಅದು ಇದಕ್ಕೆ. ಗುಣದೊಳಗೆ ವ್ಯತಿಕರ ಅಂದರೆ ಕ್ಷೋಭ ಬದ ಕ್ಷೋಭ ಆಗೋದ್ರೆ ಅಂದ್ರೆ ಹೆಂಗದ ಹಿಂಗಂತ ಹೆಂಗದ ಸುಮ್ಮನೆ ಕುಂತಿದ್ದಪ್ಪ ಯಾರೋ ಏನಾರ ಹಿಂಗ ನಾವು ನನಗೆ ಇದು ಕ್ಷೋಭ ಆಗೋದಂತ. ಕ್ಷೋಭ ಆಗದೇ ಇದ್ದಾಗ ನಮಗೆ ಕೆಲಸ ಮಾಡ್ತೀವಿ. ಅವ್ನು ಕೂಡ ಇಲ್ಲಿ ಗುದ್ದಾಡಿ ಬಂದ್ಬಿಡ್ರಿ, ನಾನು ಈ ಶ್ರೀದೇವಿ ಒಳಗೆ ಹೋಗ್ಬೇಕು, ಮತ್ತಾದ್ರೂ ಮಾಡ್ಬೇಕು, ಇದು ಮಾಡ್ಬೇಕು, ಇದೇನೆ ಹಾಲು ಇಟ್ಕೋಬೇಕು, ಅವ್ರುಗಳೇ ಅನ್ಕೊಂಡು ಹೋಗಲ್ಲ ಅಂತಾನ ಹೋಗ್ತಾನೆ, ಕೊಡ್ತಾನೆ ನಮಗೇನು ಮಾಡ್ತಾನೆ. ಅವ್ನಿಗೆ ಶರೀರಕ್ಕೆ ಹತ್ತದ ಮನುಷ್ಯ ಹತ್ತದ, ನಾವು ಶರೀರ ನಾನಲ್ಲ ಒತ್ತೊಳಗೆ ಅವ ಏನನ್ನವಲ್ಲ ನನಗೆ ಈ ಭಾವ ಕ್ಷೋಭ. ಒಂದಿಟ್ಟೇನಾದ್ರು ತಮ್ಮ ಗುಣ ರಜಗುಣ ಅಂದರೆ ಏನು ಮಾಡಿ ನನಗೆ ಹಿಂಗೆ ನಾವ ಸುರಾಗ ಇದಕ್ಕೆ ಕ್ಷೋಭಗೊಂಡೋದು ಮತ್ತೊಂದು ಏನು ಹಂಗೆ ಇದು ಈಶ್ವರನೇ ಕಾಲ. ಆಮೇಲೆ ಸ್ವಭಾವ ತತ್ವ ಸ್ವಭಾವ ಇದೇ ಸೂತ್ರವನ್ನು ಅದು ಹೇಳ್ತದಪ್ಪ. ಶ್ರೀಧರ ಸ್ವಾಮಿ ಹೇಳ್ತಾರೆ ಅದಕ್ಕೆ ಸಮನ್ವಯ ಜ್ಞಾನ ಪ್ರಕೃತಿಯ ಗುಣ ಎಲ್ಲ ಸರಿ ಮಾಡಿ. ಇದರಿಂದ ಮೊದಲು ಶ್ಲೋಕ ಅನ್ವಯ ಹೊಂದಿಸ್ಕೊಂಡು ಮೊದಲಿನ ಶ್ಲೋಕ ಸರ್ ಅಂದಪ್ಪ, ಜ್ಞಾನದ್ವಾರ ನಿವರ್ತಿತ ಮಾಡಿದಂಥ ಕರ್ಮ ಬೇರೆ ತತ್ವ ಇದೆ ಹಿಂಗೆ ಇಲ್ಲ. ಅಂದರೆ ಇದರಿಂದ ಜ್ಞಾನದ್ವಾರ ನಿವರ್ತಿತ ಮಾಡೋಂಥ ಕರ್ಮ, ಜ್ಞಾನ ಏನು ಮಾಡ್ತೈತೆ ಆ ಕರ್ಮ ಎಲ್ಲ ಅದಕ್ಕೆ ಸಂಬಂಧ ಇಲ್ಲಪ್ಪ. ಇಂದ್ರಿಯ ಅರ್ಥೇಭ್ಯ ಅವು ಇಂದ್ರಿಯಗಳು ಅದರ ಕೆಲಸ ಮಾಡಿ ನಾ ಏನು ಮಾಡೋ, ಇಂದ್ರಿಯ ಕೆಲಸ ಮಾಡೋ ಹೋಗ್ಯದಂದ್ರೆ ಅವು ಕಾಲು ಹೋಗ್ಯದಪ್ಪ, ನಾ ಏನು ಮಾಡೀನಿ, ನಾ ಇಲ್ಲೇ ಅದೇನೆ ಎಲ್ಲೇ ಭಗವಂತ ಕೂಡ ಅವು ಕೆಲಸ ಮಾಡ್ತಪ್ಪ. ಏನು ಬರ್ತತಲ್ಲೇ ನಿರಹಂಕಾರತ್ವ ಬರ್ತೈತಿ, ನಾ ಮಾಡಿದೆ ಅಭಿಮಾನ ಬರೋಂಗಿಲ್ಲ. ಅಂಥಲ್ಲಿ ಆದಾಗ ಅವು ಮಾಡ್ಯಾವಪ್ಪ ಅಂತ ಆಕೈತಿ. ಅವಾಗಲೇ
ತಮೋಗುಣ ವೃತ್ತಿ ಅಂದರೆ ಅಜ್ಞಾನ. ಅದಕ್ಕೆ ಕರ್ಮ ತಥಾ ಅಜ್ಞಾನ ಎರಡು ರಜೋಗುಣ ತಮೋಗುಣ ದ್ವಾರ ಪ್ರಕೃತಿಯೊಳಗೆ ಅಂತರ್ಭಾವ ಆಗಿ ಪ್ರಕೃತಿಯಲ್ಲಿ ಹಿಡಿದ್ಬಿಟ್ಟ ಯಾವ ರಜೋತಮ. ಪುನಃ ಕಾಲ ಸ್ವವ ಅದು ಬೇರೆಯಿಂದ ತತ್ವ ಆಗಲಿ ಸಾಕು. ಇದ್ರ ಮೇಲೆ ಅವ್ರು ಹೇಳ್ತಾರೆ ಹಿಂಗೆ ಇಲ್ಲಪ್ಪ ನೋಡು, ಗುಣದ ವ್ಯತಿಕ ಅದ್ರ ಬಿಟ್ಟು ಬೇರೆ ಕ್ಷೋಭ ಉತ್ಪನ್ನ ಆಕತಿ. ಆ ಕ್ಷೋಭ ಉತ್ಪನ್ನ ಮಾಡೋಂಥ ಈಶ್ವರನೇ ಕಾಲದಾನ ಸೂತ್ರ ಅರ್ಥಾತ್ ಮಹತ್ತತ್ವ ಸ್ವಭಾವ ಅದು. ಯಾಕೆ ಅದು ಸರ್ವಶಕ್ತಿಮಾನ್ ಅದ ನೋಡಿ ಅದು. ಅದಕ್ಕೆ ಜ್ಞಾನ ಆದಿದ್ದು ಯಥಾಯಥ ಪ್ರಕೃತಿಯೊಳಗೆ ಅಂತರ್ಭಾವ ಮಾಡಿದ್ರೆ 25 ತತ್ವವಾದ ಅದು 26 ತತ್ವ ಅದು ಒಂದು ವೃತ್ತಿ 25 ಆಗಿಬಿಡ್ತಾವೆ. ಅದನ್ನು ಒಂದೇ ಹಿಡಿದ್ರೆ ಅದು ಬೇರೆ ಹಿಡ್ದವ 26 ಒಂದೇ ಹಿಡ್ದ 25. ಹಿಂಗಪ್ಪ ಅದು ಏನು ಗದ್ದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪುರುಷ ಪ್ರಕೃತಿ ಮಹತ್ತತ್ವ ವ್ಯಕ್ತ ಅಹಂಕಾರ ಆಕಾಶ ವಾಯು ತೇಜ ಜಲ ಪೃಥ್ವಿ ಇದು 9 ತತ್ವದೊಳಗೆ ಹೇಳಿಬಿಟ್ಟದು. ಯಾಕಂದ್ರೆ ಪುರುಷ ಪ್ರಕೃತಿ ಮಹತ್ತತ್ವ ಆಮೇಲೆ ಅಹಂಕಾರ ಆಕಾಶ ವಾಯು ತೇಜ್ ಜಲ ಪೃಥ್ವಿ ಇವು 9 ತತ್ವಗಳು ಇದನ್ನು ಅಲ್ಲಿ ಹೇಳಿಬಿಟ್ಟೆ. ಅದಕ್ಕೆ ಹೇಳ್ತಾರೆ ಇನ್ನೊಂದು ಪಕ್ಷ ಅದು 26 ಬಿಟ್ರಿ. ಈಗ 25 26 ಬಿಟ್ರು 9 ಹೇಳ್ಯಾರಲ್ರಿ ಇನ್ನಿ ಅಂದರೆ ಅದೇ ಎರಡನೇ ಪಕ್ಷ ಉದ್ಭಾವನ ಭಗವಂತ ಅಲ್ಲೇ ಮಾಡ್ತಾನೆ. ಗುಣ ಯಾವುದಪ್ಪ ಅದಕ್ಕೆ ಏನು ಸ್ವರೂಪ ಈ ಎಲ್ಲ ಮಾತನ್ನು ತೋರಿಸ್ತಾ ಅರ್ಥಾತ್ 11 9 11 5 3 ಈ ಥರ ತನ್ನ ಮತ್ತತ್ವದ ಪ್ರತಿಪಾದನಾ ಶ್ಲೋಕ ವಿದ್ಯಮಾನ 3 ಪದದ ವ್ಯಾಖ್ಯೆ ಅಲ್ಲಿ ಮೇಡಮ್ ನೋಡಿ ಶ್ಲೋಕದಿಂದ ತಿಳಿಸ್ತಾರೆ. ಮತಾಂತರದ ಅನುಸಾರವಾಗಿ ಮತಾಂತರ ಅಂದರೆ ಹಿಂಗೆ ತಿಳ್ಕೊಬಾರ್ದು ಮತ್ತು ಅವ್ರ ಅಭಿಪ್ರಾಯ ಇವನ ಅಭಿಪ್ರಾಯ ಇದು ಮತಾಂತರ. ಈ ಮತಾಂತರದ ಅನುಸಾರ ಕಾಲ ಸೂತ್ರ ತಥಾ ಪುರುಷ ಈ ಪ್ರಕಾರ ಇದೆ. ತನ್ನ ಮತ್ತೊಳಗೆ ಗುಣದ ಆಗಮಾಪಾಯಿ ಆಗಮಪಾಯಿ ಬಂದು ಹೋಗುದು ಉತ್ಪನ್ನ ಆಗೋದು ವಿನಷ್ಟ ಆಗೋದು ಆಗುವ ಕಾರಣ ಪ್ರಕೃತಿಯ ಭೇದ ರೂಪದ ಹಿಡ್ದಾರ. ಅದಕ್ಕೆ 3 ಗುಣ ಸತ್ವರದ ಗುಣ 25 ಭಿನ್ನ 3 ತತ್ವ ನೋಡಿ ಪೂರ್ವೋಕ್ತ 2 25 ತತ್ವವಾದ ಆಮೇಲೆ 26 ತತ್ವ ಇವೆಲ್ಲ ಸಮಾನಪ್ಪ ಏನು ಬೇರೆ ಇಲ್ಲ. ಅದನ್ನು ಇದರ ಶ್ಲೋಕನ ಹೇಳಿ ವ್ಯಕ್ತಂ ಅರ್ಥಾತ್ ಮಹತ್ತತ್ವ ಆಮೇಲೆ ನಭ ಆಕಾಶ 5 ತನ್ಮಾತ್ರಗಳು ಅರ್ಥಾತ್ ಇವೆಲ್ಲವನ್ನ ನಿಂತ ತನ್ಮಾತ್ರ ತತ್ಮಾತ್ರ ಯಾವಾಗ ಪಂಚೀಕರಣ ಅಥವಾ ಸ್ಥೂಲಕ್ಕೆ ಬಂದು ಪಂಚೀಕರಣ ಆಗೋಕ್ಕಿಂತ ಮುಂಚೆ ತಮ್ಮ ರೂಪ ತತ್ಮಾತ್ರ ಪಂಚೀಕರಣ ಇವು ಕಾಣಿಸ್ತದೆ. ಶಬ್ದ ಸ್ಪರ್ಶ ರೂಪ ರಸ ರೂಪವಾಗಿ ಇದ್ದುದು ಅವಾಗ ಆಕಾಶ ವಾಯು ಇದೆಲ್ಲ ಅದು ಕೇಳ್ತಾರೆ. ಇಲ್ಲೇ ಏ ಅಂಗ ಶ್ರೋತೃ ತ್ವಕ್ ಆಮೇಲೆ ದರ್ಶನ ಘ್ರಾಣ ಜಿವ್ವ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇವೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಉದ್ಧವ ಶ್ರೋತೃ ತ್ವಚ ಚಕ್ಷು ಘ್ರಾಣ 5 ಜ್ಞಾನೇಂದ್ರಿಯ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಇವು 5 ಕರ್ಮೇಂದ್ರಿಯ ಮನಸ್ಸು ಯಾವ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ 2 ಅದಾವೋ ಮನಸ್ಸು 2 ಕೊಡ್ತು. ಆ 11 ಇಂದ್ರಿಯ 11 ಹೆಂಗದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನುಷ್ಯಷ್ಟಾನೇಂದ್ರಿಯ ಮನಸ್ಸು ಅಂದರೆ ಆ 11 ಇಂದ್ರಿಯ ತಥಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ಜ್ಞಾನೇಂದ್ರಿಯ 5 ವಿಷಯಗಳು ನೋಡಿ. ಈ ಪ್ರಕಾರ 3 5 9 11 ಇವೆಲ್ಲ ಕೂಡಿಸಿ 28 ಈ ತತ್ವ ಆಗ್ತದೆ. ಈ ಕೂಡಿಸುವಂತ ಹೋಗುದು 28 ಕರ್ಮೇಂದ್ರಿಯ 5 ವಿಷಯ ನಡೆಯೋದು ಮಾತಾಡೋದು ಮಲತ್ಯಾಗ ಮಾಡೋದು ಮೂತ್ರತ್ಯಾಗ ಮಾಡೋದು ಈ ಎಲ್ಲ ತತ್ವ ಸಂಖ್ಯಾ ಅದು ಬೆಳೆದಿಲ್ಲ. ಈ ಎಲ್ಲ ಕರ್ಮೇಂದ್ರಿಯ ರೂಪ ಅದ್ರಾಗ ತಿಳ್ಕೊ ಮತ್ತು ಅದ್ರ ಬೆಳೆಸಿದವು. ಅದಕ್ಕೆ ಅವ್ರು ಹೇಳ್ತಾರೆ 11 ತತ್ವ ಶ್ಲೋಕ ಇತ್ತೀಸಾರಲ್ಲ ದರ್ಶನಂ ಅರ್ಥಾತ್ ಚಕ್ಷುರೇಂದ್ರಿಯ ಜ್ಞಾನಶಕ್ತಿಯ ಅರ್ಥಾತ್ ಜ್ಞಾನೇಂದ್ರಿಯ 5 ವಾಗೀಂದ್ರಿಯ ಹಿಡ್ಕೊಂಡು ಪಾಯು ತನಕ 4 ಇಂದ್ರಿಯ ದ್ವಂದ್ವ ಸಮಾಸಾಂತರ ದ್ವಂದ್ವ ಸಮಾಸಾಂತರ ಏಕವಚನದೊಳಗೆ ಪ್ರಯೋಗ ಮಾಡ. ಆಮೇಲೆ 5ನೇ ಕರ್ಮೇಂದ್ರಿಯ ಪಾದೇಂದ್ರಿಯ. ಈ ಥರ
ಕರ್ಮೇಂದ್ರಿಯವು 5, ಮನಸ್ಸು, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅವು 2. ಈ ಅಂಗ ಅರ್ಥಾತ್ ಹೇ ಉದ್ಧವ ಈ ಥರ ಅದರ ಸಂಖ್ಯೆ 11 ಆಯ್ತು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು 11 ಆಯ್ತು. 5 ತತ್ವವನ್ನು ಶಬ್ದ ಆದಿ ಶ್ಲೋಕದ ಅತ್ಯಶ ಶಬ್ದ ಆದಿ ಏನು 5 ತತ್ವ ವಿಷಯ ರೂಪ ಪರಿಣತ ಆತಂದ್ರೆ 5 ಭೂತಗಳು ಪಂಚಭೂತಗಳು. ಈ ಹಿಂಗ ಅಂದ್ರೆ ಗತಿ ಆದಿ ಕ್ರಿಯೆ ದ್ವಾರ ತತ್ವದ ಸಂಖ್ಯೆ ಅದು 3 ಪಕ್ಷ ಅದಕ್ಕಿಂತ ಹೆಚ್ಚಾತಲ್ಲ. ಹಂಗೆ ಹಿಂಗೆ ಹೆಚ್ಚಾತು ಅಂತಲ್ಲ. ಯಾಕೆ ಗತಿ ಉಕ್ತಿ 2 ಪ್ರಕಾರ, ಉತ್ಸರ್ಗ ತಥಾ ಶಿಲ್ಪಾದಿ 5 ಕರ್ಮೇಂದ್ರಿಯರು ಅವು ಫಲ ಅದಪ್ಪ. ಅದಕ್ಕೆ ಅವು ತತ್ವ ಅಲ್ಲ, ಅದ್ರ ಫಲ. ಸೃಷ್ಟಿ ಇದ್ರ ಪ್ರಾರಂಭ ಕಾರ್ಯ 11 ಇಂದ್ರಿಯ 5 ಮಹಾಭೂತಗಳು ಮತ್ತು ಕಾರಣ ಮಹತ್ತತ್ವ ಆದಿ ರೂಪದೊಳಗೆ ಪ್ರಕೃತಿಯೇ ಇರ್ತೈತಪ್ಪ. ಈ ಸತ್ವಗುಣ ರಜೋಗುಣ ತಮೋಗುಣದ ಸಹಾಯತೆಯಿಂದ ಜಗತ್ತಿನ ಸ್ಥಿತಿ ಉತ್ಪತ್ತಿ ಸಂಹಾರ ರೂಪ ಅವಸ್ಥೆಗಳ ಧಾರಣ ಮಾಡ್ತೈತಿ. ನೋಡಿ, ಪುರುಷ ಸಾಕ್ಷಿ ಮಾತ್ರ ಅದ. ಎಲ್ಲೈತಿ ಮಜ. ಪುರುಷ ಏನವ ಸಾಕ್ಷಿ ಮಾತ್ರ ನೋಡ್ಕೋತ ಅದ. ಅವು ಗುಣಗಳು ಕೆಲಸ ಮಾಡ್ತಿರ್ತಾವ. ಅದಕ್ಕಲ್ಲಿ ಅವ್ರು ಹೇಳಿದ್ರು, ಈ ಗುಣಗಳು ಈ ಸೃಷ್ಟಿ ಸತ್ವ ರಜೋ ತಮ ಗುಣಗಳು ಸಹಾಯತದಿಂದ ಜಗತ್ತಿನ ಸ್ಥಿತಿ ಉತ್ಪತ್ತಿ ಲಯ ಆಗುವಂಥ ಸಂಹಾರ ಆಗೋದು. ಉತ್ಪತ್ತಿ ಜಗತ್ ಉತ್ಪತ್ತಿ ಆಗ್ತದೆ ಮತ್ತು ಸ್ಥಿತಿ ತೊಗೊಂಡಾರಿಲ್ಲ. ಉತ್ಪತ್ತಿ ಸ್ಥಿತಿ ಲಯ ಇದು ಎದರಿಂದ ಆಕತಿ ಗುಣ. ಅದು ಬಂತು ಮಾಡು, ಇದು ಬಂತು ಹಂಗಾರೆ ಎದರಿಂದ ಆತ ಅವಸ್ಥೆಯಾಗ ಕಾರಣ ಮಾಡ್ತಪ್ಪ. ಪುರುಷ ಹೆಂಗದ ನೀವ ಸಾಕ್ಷಿ ಮಾತ್ರ. ಹಂಗ ನೀ ಸಾಕ್ಷಿ ಮಾತ್ರ ಅನ್ನೋದು ಗಟ್ಟಿ ಆಗ್ತದ್ರೆ ಆನಂದನೇ ಆನಂದ. ಆ ಸಾಕ್ಷಿ ಆಗಂಗಿಲ್ಲ, ಅದ್ರ ಪಾರ್ಟಿ ಆಗಕ್ಕೆ ಹೋಗ್ತಾನೆ. ಗದ್ದಲಾಗೋದು ಸಾಕ್ಷಿಯಾಗಿ ನಿಂತರು ಕೋರ್ಟ್ನಾಗ. ಅದಕ್ಕೇ ಹೇಳ್ತಾರೆ ಸಾಕ್ಷಿಯಾಗಿ ಏನು ಸಾಕ್ಷಿ ಏನು ಮಾಡೋಕೆ ಬರಂಗ ಅವ್ನು ಯಾರು ಏನು ಅನ್ನಂಗಿಲ್ಲ. ಇದು ಮಾತಿದ್ದಾಗ ಹೌದಾ? ಹಂಗೆ ಆತು ಗಟ್ಟಿ. ಯಾವ್ದು ಪಾರ್ಟಿ ತೊಗೊಂಡು ಇವ ಅವ್ನ ಪಾರ್ಟಿ ತೊಗೊಂಡ ಇವ ಇನ್ನೊಂದು ಪಾರ್ಟಿ ಬಡಿತಾನೆ. ಯಾವುದೋ ಪಾರ್ಟಿ ತೊಗೊಳಂಗಿಲ್ಲ, ಇದ್ದದ್ದು ಇದ್ದಂಗೆ. ಅವಾಗ ಅದೇನು ಸಾಕ್ಷಿಯಾಗಿ ನೋಡ್ತೈತಿ ಇದು ಹೆಂಗೈತಪ್ಪ ಅಂತ. ಹಂಗೆ ಆ ಪುರುಷ ಹೆಂಗೆ ಅದಾನವ ಸಾಕ್ಷಿ ಮಾತ್ರ ಅದಾನ. ಈ ಥರ 3 ಮಾತ್ರ ತತ್ವ ಆಗುವಂಥ ಸಂಖ್ಯಾ ಭೇದ ನಿರೂಪಣೆ ಮಾಡಿ ಋಷಿಗಳು ಯಾವ ವಿವಕ್ಷ ತತ್ವ ಗಾಯನ ಅದೆಲ್ಲ ಹೇಳ್ತಾರಪ್ಪ. ಇದು ಉದ್ಧವ ಕೇಳ್ತಾನೆ. ಆ ಎಲ್ಲ ಮತದ ತಾತ್ಪರ್ಯವನ್ನು ಭಗವಂತ ಸರ್ಗಾದವು ಸರ್ಗ ಅಂದರೆ ಸೃಷ್ಟಿ ಹುಟ್ಟೋದ್ರಿಂದ ಮೊದಲು ಯಾವ ಶ್ಲೋಕದ್ವಾರ ತಿಳಿಸ್ತಾನೆ ಅಂದರೆ 11 ಇಂದ್ರಿಯಗಳು 5 ಪಂಚಭೂತ ಕಾರ್ಯ ಶಬ್ದದಿಂದ ಅಲ್ಲಿ ಹೇಳಿರುವಂಥ ಸಂಖ್ಯಾ 16 ನೋಡಿ. ಆ ಕಾರಣ 7 ಅದಾವ. ಮಹಾನ್ ಅಹಂಕಾರ 5 ತನ್ಮಾತ್ರಗಳು. ಈ ಥರ ಪ್ರಕೃತಿ ವಿಶ್ವನ ಸೃಷ್ಟಿ ಆರಂಭದೊಳಗೆ ಸೃಷ್ಟಿ ಆದಿ ಅವಸ್ಥಾ ಧಾರಣ ಮಾಡ್ತಪ್ಪ. ಯಾಕೆ ಪ್ರಕೃತಿ ಅದೇ ಜಗತ್ತಿನ ಉಪಾದಾನ ಕಾರಣ ಆಗ್ತದೆ. ಪುರುಷ ಅವ್ಯಕ್ತ ಮತ್ತು ಉಪಪರಿಣಾಮಿ ಯಾವ ಪರಿಣಾಮ ಇಲ್ಲ ಆಗುವ ಕಾರಣ ನಿಮಿತ್ತ ಸ್ವರೂಪ ಅವನು ಸಾಕ್ಷಿ ಮಾತ್ರ ಅದಾನ. ಅವ ಪರಿಣತ ಆಗುವಂಥ ಪ್ರಕೃತಿಯಿಂದ ಭಿನ್ನ. ಪ್ರಕೃತಿ ಮಾಡ್ಕೊತ ಹೋಗ್ತದೆ. ನಾ ಏನು ಮಾಡ ಇಂದ್ರಿಯಾಣಿಂದ್ರಿಯ ಅರ್ಥೇಶು ವರ್ತಂತೆ ಇತಿ ಧಾರಯನ್. ನೀ ಏನಿರಬೇಕು ಸಾಕ್ಷಿ ಆಗಿರಬೇಕು. ಸಾಕ್ಷಿ ಬಿಟ್ಟು ಬೇರೆ ಏನು ಆಗಬೇಡ. ನೀನು ಸಾಕ್ಷಿಯಾಗಿತ್ತಂದ್ರೆ ನಿನಗೆ ಸುಖ ಆಯ್ತು. ಯಾವಾಗ ನಿನ್ನ ದುಃಖಪ್ಪ ಆ ಎಲ್ಲ ಒಂದು ಪಾರ್ಟಿ ಹಾಕೋದು ನೋಡ್ಕೊಳ್ತೀನಿ. ಹಿಂಗಾತ ಹಿಂಗಾತ ಆಯ್ತು. ಇದಂತರ ಸಾಕ್ಷಿ. ಅದ್ರ ಒಂದಕ್ಕೂ ಕೂಡ ನೀ ಅದ್ರ ಪಟ್ಟರ್ಬಾರ್ದು. ಅಂದರೆ ಹಾಂ ಅಂತ ಅನ್ಬಾರ್ದು. ಸಾಕ್ಷಿ ಅದಂಗೆ ಏನಿರತ್ತಪ್ಪ ಅವ ಗೆದ್ರು ಅಷ್ಟೇ ಇವ್ ಗೆದ್ರು ಅಷ್ಟೇ ಹೊಡೆದಾಟ ಮಾಡಾಕತ್ತಾರಪ್ಪ. ಇದ್ದದ್ದನ್ನು ಇದ್ದ ಕೋರ್ಟ್ನಾಗ ಇಬ್ಬರು ಬಡದಾಟ. ನಾವು ಹೊಂಟಿದ್ದಲ್ಲೇ ಏನೋ ಅಪ್ಪ ನೋಡ್ಕೊತ ನಿಂತೆ. ಯಾಕಂದ್ರೆ ಇಬ್ಬರು ಕೆಟ್ಟ್ರಿ ಮತ್ತು ನಾವ್ಯಾರು ಬಿಡಿಸಾಗ ನಮಗೂ ಬಡ್ದಾರ ಅಂತೇಳಿ ಸುಮ್ಮನೆ ನಾನು ನೋಡ್ಕೊತ ನಿಂತೆ. ಸಾಕ್ಷ್ಯ ಇಲ್ಲ. ನೀ ಅವನ ಪಾರ್ಟಿ ಅವ ಬಡಿತಾನ, ಇವನ್ ಪಾರ್ಟಿ ನೀವು ಬಡಿತಾನ. ಇದು ಲೌಕಿಕ ವ್ಯವಹಾರ. ಹಂಗೈತಿದು. ನಾನು ಸಾಕ್ಷಿ ಅಂತ ತಿಳ್ಕೊಂಡ್ರೆ ಅದರಷ್ಟು ಆನಂದ ಮತ್ತೊಂದು ಯಾವುದೂ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾರಲ್ಲ ವ್ಯಕ್ತಾದಯ
ಮಹತ್ತತ್ವಾದಿ ಕಾರಣ ಧಾತು ವಿಕಾರ ಪ್ರಾಪ್ತ ಆಗೋದು ಪುರುಷ ಈ ಕ್ಷಣ ಮಾತ್ರದಿಂದ ನೋಡು ಮಾತ್ರ ಶಕ್ತಿ ಪ್ರಾಪ್ತ ಮಾಡ್ಕೊಂಡು ಪರಸ್ಪರ ಅವು ಕೂಡ್ಕೋತಾವಪ್ಪ. ಪ್ರಕೃತಿ ಆಶ್ರಯ ಪ್ರಾಪ್ತ ಅದೇ ಬಲದಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನ ಅವ. ತತ್ವದ ದ್ವಾರ ಬ್ರಹ್ಮಾಂಡ ನಿರ್ಮಾಣ, ಅದ್ರ ಒಳಗನೆ ಅಂತರ ಎಲ್ಲ ಅದ್ರಾಗ ಅಭಿಪ್ರಾಯ ಏನಪ್ಪ, ವ್ಯಕ್ತಾಲಯ ಇದು. ಅರ್ಥಾತ್ ಮಹತ್ತತ್ವ ಪ್ರಕೃತಿ ಧಾತು ವಿಕೃತ ಆಗ್ತಾವಪ್ಪ ಅವು. ಪುರುಷ ಈ ಕ್ಷಣ ಶಕ್ತಿ ಪ್ರಾಪ್ತ ಮಾಡಿಕೊಂಡು ತನ್ನೊಳಗೆ ಕೂಡ್ಕೊಂಡ್ಬಿಡ್ತಾನೆ, ಆಶ್ರಯ ಪಡ್ಕೊಂಡು ಪ್ರಕೃತಿಯೇ ಆ ಬಲ ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾರೆ, ಆ ಪ್ರಕೃತಿನ ಮಾಡಿರ್ತೈತಿ. ಅದಕ್ಕೆ ಯಾರು 7 ಧಾತು ಅಂತಾರೆ. ಮತ್ತು ಅವ್ರ ಮತಾನುಸಾರವಾಗಿ ಆಕಾಶ ಆದಿ ವಾಯು ತೇಜ ಜಲ ಆದಿ ಪೃಥ್ವಿ 5 ಮಹಾಭೂತ, 6ನೇ ಜೀವ, 7ನೇ ಈಶ್ವರ, ಅವನು ಸಾಕ್ಷಿ ಜೀವ. ಸಾಕ್ಷಿ ಜಗತ್ತೆ 2 ಅಧಿಷ್ಠಾನ, ದೇಹ ಇಂದ್ರಿಯ ಪ್ರಾಣ ಉತ್ಪತ್ತಿ 5 ಮಹಾಭೂತಗಳು. ಇದಕ್ಕೆ ಇವ ಬೇರೆ ಹಿಡ್ಕೊಳಂಗಿಲ್ಲ, ಅದಕ್ಕೆ ಹಿಡ್ಕೊಂಡ್ಬಿಡ್ತಾನೆ. ಈ ಥರ ತನ್ನ ಮತದ ಉಪಸಂಹಾರ ಮಾಡ್ತಾ ಭಗವಂತ ಬೇರೆ ಮತಗಳು ಸಮನ್ವಯ ಮಾಡಿ ನಿರೂಪಿತ ಘಟನೆಯನ್ನು ವಿಶೇಷ ರೂಪದಿಂದ ತಾತ್ಪರ್ಯ ಏನಪ್ಪ ಅಂದರೆ ಶ್ಲೋಕ ಹೇಳ ಜ್ಞಾನವನ್ನು ತಿಳ್ಕೊಳ್ಳುವಂಥ ದೃಷ್ಟ ಜೀವ. ಯಾವ ಜೀವ? ದೃಷ್ಟ ಜೀವ. ದೃಷ್ಟ ಜೀವ ದೃಷ್ಟ ಮತ್ತು ನೋಡಿ ಇಲ್ಲೇ ಜ್ಞಾನವನ್ನು ತಿಳ್ಕೊಳ್ಳುವಂಥ ದೃಷ್ಟ ಜೀವ. ದೃಷ್ಟ ಮತ್ತು ದೃಶ್ಯ ಪ್ರಪ ಎರಡಕ್ಕೂ ಆಶ್ರಯ ಆತ್ಮ ಅರ್ಥಾತ್ ಪರಮಾತ್ಮ. ದೃಶ್ಯ ಇದಕ್ಕೆಲ್ಲ ಆಧಾರ ಏನಪ್ಪ? ಅಪರಮಾತ್ಮ. ಅದರ ಆಧಾರದ ಮೇಲೆ ಏನು ನಡೆದೈತಿ? ಅಪರ. ಈ ಥರ ತತ್ವದ ಸಂಖ್ಯೆ 7 ಆಗಿಬಿಡ್ತಾವೆ. ಪ್ರಕೃತಿ ಆದಿ ಕಾರಣದ ದೇಹ ಇಂದ್ರಿಯ ಉತ್ಪತ್ತಿ ಪಂಚಭೂತದಿಂದ ಆಕತಿ. ಅದಕ್ಕೆ ಇವುಗಳನ್ನು ಅದು ಬೇರೆ ಧಾತು ಅಂತ ಹೇಳಿದ್ರೆ ಎಲ್ಲ ಅದರಿಂದ ಅಂತ ದೇಹ ಇಂದ್ರಿಯ ಆದಿ ಅಂತರ್ಭಾವ ತೋರಿಸ್ತಾ ಭಗವಂತ ಹೇಳ್ದ ಆ 7 ತತ್ವ ಅಂದರೆ ದೇಹ ತಥಾ ಇಂದ್ರಿಯ ಉತ್ಪತ್ತಿ ಆಕ್ಯತ್ಪ ಅಂತ. 6ನೇದೇ ಧಾತು ಇದು ಅನ್ನುವಂಥವ್ರು ಅವ್ರು ಹೆಂಗಪ್ಪ? ಅವರು ಅನ್ನೋರು ಅವರು 5 ಮಹಾಭೂತಗಳು 6ನೇ ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ಮಾಡಿ ಅದ್ರ ಒಳಗೆ ಅಂತರ್ಯಾಮಿ ರೂಪದಿಂದ ಪ್ರವೇಶ ಮಾಡ್ತಾನಪ್ಪ ಅವ ಅಂತ ತಿಳ್ಕೊಂಡು ಅವರಂದರು 6 ತತ್ವ ಅಂತೇಳಿ. ಈ ರೀತಿಯಿಂದ ಈ 6 ತತ್ವ ಈ ಥರ ತಿಳ್ಕೊಳ್ಳೋಂಥವ್ರು 5 ಮಹಾಭೂತಗಳು ಅದೇ ಭೌತಿಕ ಪದಾರ್ಥ ಅಂತರ್ವ ಎಲ್ಲ ಭೌತಿಕ ಅದ್ರಾಗ ಬಂದು ಜೀವನ ಪರಮಾತ್ಮ ಅಂತರ್ಭಾವ ಜೀವ ಪರಮ ಒಂದೇ ತಿಳ್ಕೊಂಡ್ರು ಅದು ಅವೈದು ಇನ್ನೊಂದು 6 ತೈ ಯುಕ್ತೈ ಇತ್ಯಾದಿ ಅಂದರೆ ಆ ಪರಮಾತ್ಮ ತನ್ನದೇ ಉತ್ಪನ್ನ ಪಂಚಮಹಾಭೂತದಿಂದ ಯುಕ್ತ ದೇಹ ಆ ಸೃಷ್ಟಿ ಮಾಡಿ ಆ ಎಲ್ಲ ಒಳಗೆ ಸ್ವಯಂ ಪ್ರವೇಶ ಮಾಡಿ ತತ್ ಸೃಷ್ಟ ತದೇವ ಅನ್ನೋ ಅದನ್ನು ಸೃಷ್ಟಿ ಮಾಡ್ದ ಮತ್ತದು ಮುದ್ದಿ ಬೆಸನ ಕುಂತು ನಾ ಇದಕ್ಕೆ ರಗಾಡು ಅವನೇ ಪ್ರವೇಶ ಮಾಡ್ದ. ಮೊದಲು ಕಾರಣ ಭೌತಿಕ ಇದ್ರೆ ಆದಿ ಅಂತರ್ಭಾವ ಮಾಡ್ರಪ್ಪ. ಇದು ಪೂರ್ವದ್ವಾರ ಈ ಥರ ನಾವು ತಿಳ್ಕೋಬೇಕು. ಮುಂದಿನ ಭಾಗ